ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಧನಲಕ್ಷ್ಮಿ ಅವರು ಅವ್ರ ಪಾಡಿಗವರು ಹಾಡನ್ನ ಕೇಳ್ಕೋತಾ ಅಡುಗೆ ಮಾಡ್ತಾ ಇದ್ರೆ ಈ ಕಡೆ ಮಥರ ಬುದ್ಧಿನ ತೋರಿಸಕ್ ಬಂದಿರೋ ನಾಗವೇಣಿ ಏನು ಇಷ್ಟು ಆರಾಮಾಗಿ ತರಕಾರಿ ಎಲ್ಲ ಹೆಚ್ಕೋತಿದ್ದಾಳೆ, ಏನಾದ್ರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿ ಧನಲಕ್ಷ್ಮಿ ಅಂತ ಕೂಗ್ತಿದ್ರು. ಅವರು ಹಾಡಲ್ಲಿ ಮುಳುಗೋಗಿರೋದ್ರಿಂದ ಅವ್ರ ಪಾಡಿಗವರು ಹಾಗೆ ಕೇಳಿಸ್ಕೊಂತಾನೆ ಇರ್ತಾರೆ. ಆಗ ಧನಲಕ್ಷ್ಮಿ ಏನ್ ಮಾಡ್ತಿದ್ಯಾ? ಅಯ್ಯೋ ಯಾಕಂಗ್ ಅರ್ಚ್ಕೋತಾ ಇದ್ಯಾ? ಏನಾಯ್ತು ನಿನಗೆ? ಅಲ್ಲ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಏನ್ ಹೇಳು ಅಂತ ಕೇಳ್ತಾ ಇದ್ರೆ, ಅಲ್ಲ ನನಗೆ ಗೊತ್ತಿರೋ ಒಂದು ಫ್ರೆಂಡ್ ಅವ್ರ ಮಗಳಿಗೆ ಕಲ್ಯಾಣ ಕೊಟ್ರೆ ಹೇಗಿರುತ್ತೆ, ಅವ್ರಿಗೂ ಸಹ ಕಲ್ಯಾಣ ಒಪ್ಗೆ ಅಂತೆ, ಎರಡನೇ ಮದುವೆ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ, ಒಳ್ಳೆ ಸಂಬಂಧ, ಬೇಗ ಮದುವೆ ಮಾಡಿಸ್ಬಿಡು ಧನಲಕ್ಷ್ಮಿ ಅಂತಿದ್ರೆ, ಈಗೇನು ಸಡನ್ ಆಗಿ ಹೀಗೆ ಕೇಳ್ತಾ ಇದ್ಯಾ? ಇನ್ನು ಅವನ್ಗೆ ಡಿವೋರ್ಸ್ ಬಂದು 2 ದಿವಸನೂ ಆಗಿಲ್ಲ, ಅಷ್ಟ್ ಬೇಗ ಮದ್ವೆ ಅಂತಿದ್ಯಲ್ಲ ನಾಗವೇಣಿ. ಹಾ, ಮತ್ತೆ ಇವಾಗ ಮಾಡ್ದಿರ ಇನ್ಯಾವಾಗ ಮಾಡ್ತೀಯಾ? ಅಲ್ಲ, ಕಾವ್ಯ ಫಸ್ಟೇ ಏನು ಅಂತ ಗೊತ್ತಿದೆ ತಾನೆ? ಕಾವ್ಯ ಏನ್ ಮಾಡಿದ್ಲು? ಹಾ, ಏನ್ ಮಾಡಿದ್ಲು ಅಂತ ಕೇಳ್ತಿದ್ಯಾ? ಈ ಮನೆಗೆ ಸೊಸೆ ಸರಿಯಾಗಿರೋಳಲ್ಲ ಅಂತ ಹೇಳ್ತಾ ಇದ್ದಿದ್ದು ನಮ್ಮ ದೊಡ್ಡತ್ಗೆನೆ ಕಾವ್ಯನ್ನೇ ಇವಾಗ ತಲೆ ಮೇಲೆ ಇಟ್ಕೊಂಡು ಕುಣಿತಿದ್ದಾರೆ. ರಾಜ್ ನೋಡಿದ್ರೆ ಅವನಿಗೆ ಹೆಂಡತಿ ಅಂದ್ರೇನೆ ಆಗ್ತಿರ್ಲಿಲ್ಲ, ಈಗ ಹೆಂಡತಿ ಸೆರಗ್ನ ಇಟ್ಕೊಂಡು ಓಡಾಡ್ತಿದ್ದಾನೆ. ಇನ್ನು ಮನೆ ಮಂದಿಯವರೆಲ್ಲ ಕಾವ್ಯ ಹೇಳೋ ಮಾತ್ ವೇದವಾಕ್ಯ ಅನ್ನೋ ತರ ಕೇಳ್ತಾ ಇದ್ದಾರೆ. ಈಗ ಕಲ್ಯಾಣ್ಗೆ ಅವ್ರ ತಂಗಿನೇ ಕೊಟ್ಟಿ ಮದ್ವೆ ಮಾಡಿದ್ರೆ ಏನ್ ಮಾಡ್ತೀಯಾ? ಹಾ, ಅಷ್ಟಕ್ಕೂ ಅಪ್ಪುಗೆ ಕಲ್ಯಾಣ್ ಅಂದ್ರೆ ಇಷ್ಟ ಇದೆ, ನಿನ್ಗೂ ಗೊತ್ತು ಅಲ್ವಾ? ಕಲ್ಯಾಣ್ಗೂ ಸಹ ಇಷ್ಟ ಇರ್ಬೇಕಲ್ವಾ ನಾಗವೇಣಿ ಅಂತ ಹೇಳ್ತಿದ್ರೆ, ಅವನ್ಗೇನ್ ಇಷ್ಟ ಇರೋದು? ಈ ಕಡೆ ಅವ್ರ ಅತ್ಗೆ ಹೇಳ್ಬಿಟ್ಟು ಈಗ ಮನೆ ಮಂದಿಯವರೆಲ್ಲ ಅವಳ ಮಾತೆ ಕೇಳ್ತಿದ್ದಾರೆ. ಇನ್ನ ನೀನು ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಕಾವ್ಯ ಹೇಗಾದ್ರೂ ಮಾಡಿ ಅವ್ರ ಮೈದನ್ನ ಹೇಗೆ ಒಪ್ಪಿಸ್ಬೇಕೋ ಆಗ ಒಪ್ಪಿಸ್ಬಿಟ್ಟು ಅವ್ರ ತಂಗಿನ ಕೊಟ್ಟು ಮದ್ವೆ ಮಾಡಿದ್ರೆ ಏನ್ ಮಾಡ್ತೀಯ ಧನಲಕ್ಷ್ಮಿ? ಅವಾಗ ಬಾಯಿ ಬಡ್ಕೋತಾ ಇರ್ತೀಯಾ ಅಂತ ಹೇಳ್ತಿದ್ರೆ, ಆ ರೀತಿ ಆಗಕ್ ಬಿಡ್ಬಾರ್ದು, ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಧನಲಕ್ಷ್ಮಿ ಅವರು ಸಹ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು, ಅವ್ರ ಅಕ್ಕಂದಿರು, ಅವ್ರ ಅಪ್ಪ ಅಮ್ಮ ಎಲ್ಲ ಒಂದ್ ಕಡೆ ಕೂತ್ಕೊಂಡು, ಹೇಗೋ ಅಪ್ಪು ಅದೃಷ್ಟ ಅನ್ಸುತ್ತೆ ರೀ ಈ ಒಳ್ಳೆ ಸಂಬಂಧ ನಮಗ್ ಬಂದಿರೋದು. ಹೌದು ಅಮ್ಮ, ಅಲ್ಲ ನನಗೆ ಅಪ್ಪನ ನೋಡಿ ಬೇಜಾರಾಗ್ತಿದೆ ಅಮ್ಮ. ಯಾಕೆ? ಅಲ್ಲ, ನಾನ್ ನೋಡಿದ್ರೆ ದುಡ್ಡು ಅಂತ ಸಾಯ್ತಿದ್ದೆ, ಈಗ ನಮ್ಮ ಅತ್ತೇನು ನನ್ನ ಗಂಡ ಏನ್ ಚೆನ್ನಾಗಿ ನೋಡ್ಕೋತಿದ್ದಾರೆ ಹೇಳು, ಅದಕ್ಕೆ ನನ್ನ ಹೆಸರು ಮೇಲೆ ಆಸ್ತಿ ಬರ್ಸ್ಕೊಂಡೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಅವಳ ಜೀವನನೂ ಏನೋ ಆಗುತ್ತೆ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಹೇಗೋ ಅವ್ರ ಗಂಡನೂ ಅವ್ರ ಅತ್ತೆ ಎಲ್ಲ ಸರಿ ಹೋಗಿ ಒಳ್ಳೆ ಜೀವನನ ನಡೆಸ್ತಿದ್ದಾಳೆ. ಇನ್ನ ಅಪ್ಪುಗೂ ಒಳ್ಳೆ ಸಂಬಂಧ ಬಂದಿದೆ, ಅವ್ರಿಗೆ ಕಾಸು ಆಸ್ತಿ ಅಂತಸ್ತು ಏನು ಬೇಡ, ಅವಳ ಇಷ್ಟ ಪ್ರಕಾರನೇ ಇರ್ಲಿ ಅಂತ ಹೇಳಿ ಈ ಮನೆಗೆ ಅಳಿಯ ಆಗೋಕೆ ಅವರು ಸಹ ಹೊರಟಿದ್ದಾರೆ. ಇನ್ನ ಇವಳಿಗೇನು ಕಾಸಿನ ಅವಶ್ಯಕತೆ ಇರಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಂಗೆ, ಅಕ್ಕ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀಯಾ? ಅವಳಿಗೆ ನಾವಿದ್ದೀವಲ್ಲಕ್ಕ, ನಾವಿಬ್ರು ಅವಳಿಗೇನು ಬೇಕು ಬೇಡ ಎಲ್ಲ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ರೆ, ಅಮ್ಮ ಕಾವ್ಯ, ನಿಮ್ಮ ಅಕ್ಕನ್ನು ಈ ರೀತಿ ನೋಡ್ತಾ ಇದ್ರೆ ನನ್ಗೆ 2 ಕಣ್ಣು ಸಾಲ್ತಾ ಇಲ್ಲ. ಹೇಗೋ ನೀವೆಲ್ಲ ಸೇರಿ ಅವಳನ್ನ ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ. ಬಿಡಪ್ಪ, ನಿನಗೆ ಏನು ಇಲ್ಲ, ನೀನ್ ಆರಾಮಾಗಿ ಕುತ್ಕೊಂಡು ಅಕ್ಷತೆ ಕಾಳು ಹಾಕು ಸಾಕು. ನಾನು ಅಕ್ಕ ಎಲ್ಲ ಸೇರಿ ಮದ್ವೆ ಸಿದ್ಧತೆ ಎಲ್ಲ ನಾವು ಮಾಡ್ತೀವಿ ಅಂತ ಒಪ್ಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಅಲ್ಲಿಂದ ಎದ್ ಬಂದಿದ್ ನೋಡಿ ಅವ್ರ ಅಕ್ಕಂದಿರೋ ಬಂದಿ, ಯಾಕೆ ನಿನ್ಗೆ ಈ ಮದ್ವೆಗಿದ್ವಿ ಇಷ್ಟ ಇಲ್ವಾ ಏನು? ಅಯ್ಯೋ ಅಕ್ಕ, ಹಂಗೇನಿಲ್ಲ, ಮತ್ತೆ ಇನ್ಯಾಕೆ ಎದ್ ಬಂದೆ? ಅದು ಹೇಗೋ ಅಪ್ಪ ಅಮ್ಮ ಇವಾಗಾದ್ರೂ ಖುಷಿಯಾಗಿದ್ದಾರೆ. ನನ್ನ ವಿಚಾರದಲ್ಲಿ ಯಾವಾಗ ಅವರು ಬೇಜಾರಾಗೇ ಇರೋರು, ಈ ವಿಚಾರದಲ್ಲಾದ್ರೂ ಖುಷಿಯಾಗಿರ್ತಾರೆ ಅಂತ ನನ್ನ ಆಸೆ ಅಂತ ಹೇಳ್ತಿದ್ದಂಗೆ, ನೀನೇನು ಎದ್ರುಕೊಂಬಿಡ ಕಣೆ, ಎಲ್ಲದಕ್ಕೂ ನಾವು ಇರ್ತೀವಿ, ನಾವು ನಿಂತ್ಕೊಂಡು ನೋಡ್ತೀವಿ ಆಯ್ತಾ? ಸ್ವಲ್ಪ ಈಗಾದ್ರೂ ನಾಚಿಕೆ ಪಡೆ ಅಂತ ಸ್ವಪ್ನ ಹೇಳ್ತಿದ್ರೆ, ಅಕ್ಕ ನಾಚಿಕೆ ಅನ್ನೋ ಪದ ನನಗೆ ಇಷ್ಟ ಆಗಲ್ಲ, ನಿನಗೆ ಗೊತ್ತಿದೆ ತಾನೆ ಅಂತ ಹೇಳ್ತಿದ್ರೆ, ಸರಿ ನೀನೆಲ್ಲ ಸಿದ್ಧತೆ ಮಾಡ್ಕೊ, ಶಾಪಿಂಗ್ ಎಲ್ಲ ಹೊರಡ್ಬೇಕಾಗುತ್ತೆ ಅಂತ ಹೇಳಿ ಇನ್ನು ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಲ್ಯಾಣ್ ಕಾರ್ ಡ್ರೈವ್ ಮಾಡ್ಕೊಳ್ತಾ ಇನ್ನ ಅಪ್ಪುಗೆ ಕಾಲ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಅಪ್ಪು ಕಾಲ್ ಪಿಕ್ ಮಾಡ್ದಿರಾ ಕಟ್ ಮಾಡ್ತಾ ಇದ್ರೆ, ಇನ್ನ ಬೇಕು ಅಂತಾನೆ ಇನ್ನೊಂದ್ಸತಿ ಕಾಲ್ ಮಾಡ್ತಾನೆ. ಇವ್ನ್ ಬಿಡ್ದೇ ಇರಂಗ್ ಕಾಣುತ್ತೆ, ಎತ್ತೋಣ ಅಂತ ಇನ್ನ ಅಪ್ಪು ಎತ್ತಿದಾಗ, ಹಾ ಬ್ರೋ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು, ನಿನ್ಗೆ ಗಂಡಿನ ಕಡೆಯವರೆಲ್ಲ ಬಂದಿದ್ರಂತೆ ನೋಡೋದಿಕ್ಕೆ? ಹೌದು,
ಪ್ಲೀಸ್ ಬ್ರೋ, ನಾನು ನಿನ್ನ ಹತ್ರ ಮಾತಾಡಬೇಕು, ನೀನು ನನ್ನ ಮೀಟ್ ಮಾಡ್ತೀಯಾ? ಇಲ್ಲ ಇಲ್ಲ, ನಾನು ಬರೋದಕ್ಕೆಲ್ಲ ಆಗಲ್ಲ ಕವಿ ಅಂತ ಹೇಳ್ತಿದ್ರು. ಪ್ಲೀಸ್ ಬ್ರೋ, ನನಗೋಸ್ಕರ ಬಾ ಬ್ರೋ. ಇಲ್ಲ, ನನಗೆ ಬೇಜಾನ್ ಕೆಲಸಗಳಿದೆ, ನನಗಿಂತ ಹೆಚ್ಚಾ ಬ್ರೋ ಕೆಲಸ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನನಗೊಂದೇ ಒಂದು ಸತಿ ನೀನು ಮೀಟ್ ಮಾಡಿಬಿಟ್ಟು ಹೋಗು ಅಂತ ಹೇಳ್ತಿದ್ದಂಗೆ, ಸರಿ ಆಯಿತು ಬರ್ತೀನಿ ತಗೋ ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಇನ್ನು ಅವರು ಸಹ ಹೊರಟಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಧನಲಕ್ಷ್ಮಿ ಅವರು ಎಲ್ಲರನ್ನೂ ಕರೆದಿ ಹಾಲಲ್ಲಿ ಭಾಗವಹಿಸಿರ್ತಾರೆ. ಯಾಕೆ ಧನಲಕ್ಷ್ಮಿ ಎಲ್ಲರನ್ನೂ ಕೂಗ್ದೆ? ಅದು ನಾನೊಂದು ನಿರ್ಧಾರ ತಗೊಂಡಿದ್ದೀನಿ ಅತ್ತೆ. ಹಾ, ಏನಂತ ನಿರ್ಧಾರ? ಕಲ್ಯಾಣ್ಗೆ ಇನ್ನೊಂದು ಮದುವೆ ಮಾಡೋಣ ಅಂತ ಇದ್ದೀನಿ. ಹಾ, ಏನು ಮಾತಾಡ್ತಾ ಇದೆಯಾ? ಅವನಿಗೆ ಡಿವೋರ್ಸ್ ಬಂದು 2 ದಿವಸನೂ ಆಗಿಲ್ಲ, ಅಷ್ಟು ಬೇಗ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಿದ್ದಂಗೆ ಇನ್ನು ಪ್ರಕಾಶ್ ಅವ್ರಿಗೆ ಮತ್ತು ಸುಭಾಷ್ ಅವ್ರಿಗೆಲ್ಲರಿಗೂ ಕೋಪ ಬರ್ತಾ ಇರುತ್ತೆ. ಆಗ ರಾಹುಲ್ ಅವ್ರ ಅಮ್ಮನ ಕಡೆ ನೋಡಿ, ಏನಮ್ಮ ನಾನೇ ಕಣೋ ಮಾಡಿಸಿರೋದು ಅಂತ ಅವಳು ಸಹ ಕಣ್ಣಲ್ಲಿ ಹೇಳ್ತಾ ಇರ್ತಾಳೆ. ಯಾಕೆ ಇಷ್ಟು ದಿಢೀರ್ ಅಂತ ಈ ನಿರ್ಧಾರ ತಗೊಂಡಿದ್ಯಾ? ಹಾ, ನನಗೆ ಹೇಳ್ಬೇಕು ಮಾಡಬೇಕು ಅನ್ನೋ ವಿಚಾರ ನಿನಗೆ ತಿಳಿದಿಲ್ವಾ? ಈಗೇನಾಯ್ತ್ರಿ? ಎಲ್ಲರ ಮುಂದೆನೂ ಹೇಳೋಣ ಅನ್ಕೊಂಡೆ, ಹೇಳ್ತಾ ಇದ್ದೀನಿ. ಅಲ್ಲ, ಎಲ್ಲರೂ ಬೇರೆ, ನಾನು ಬೇರೆ. ನಾನು ನಿನ್ನ ಗಂಡ, ಏನೇ ನಿರ್ಧಾರ ತಗೋಬೇಕಂದ್ರೇನೋ ನನ್ನ ಹತ್ರ ಹೇಳಿ ಮಾಡಿ ತಗೋಬೇಕು. ಈಗ ಸರಾಸರಿ ಎಲ್ಲರ ಮುಂದೆ ಹೇಳಿದ್ರೆ ಅದೇಂಗೆ ಒಪ್ಕೊಳಕ್ಕಾಗುತ್ತೆ? ಅಲ್ಲ, ಫಸ್ಟ್ ಆಫ್ ಆಲ್ ನಿನ್ಗೆ ಈ ಬುದ್ಧಿ ಬಂದಿದ್ದು ಹೇಗೆ? ಅಲ್ಲ, ಆ ಅನಾಮಿಕಾ ನೀನು ತಲೆ ಮೇಲೆ ಕೂರ್ಸಿ ಹಿಂಗೆ ಹಾಳು ಮಾಡ್ಬಿಟ್ಟು ಹೋಗಿದ್ದಾಳೆ, ಮತ್ತೀಗ ಇನ್ನೊಂದು ಮದುವೆ ಅಂತೀಯಾ? ಕಲ್ಯಾಣ್ ಜೀವನ ಏನಾಗಬೇಕು ಅನ್ಕೊಂಡಿದ್ಯಾ? ಈಗೋ ಹೇಗೋ ಸ್ವಲ್ಪ ಸಮಾಧಾನವಾಗಿದ್ದಾನೆ, ಅಷ್ಟು ಬೇಗ ನೀನು ನುಚ್ಚುನೂರು ಮಾಡಬೇಡ ಧನಲಕ್ಷ್ಮಿ ಅಂತ ಹೇಳ್ತಾ ಇದ್ರು. ನಾನೆಲ್ಲ ಯೋಚನೆ ಮಾಡೇರಿ ಈ ನಿರ್ಧಾರ ತಗೊಂಡಿದ್ದೀನಿ. ಹಾ, ಫಸ್ಟ್ ಆಫ್ ಆಲ್ ನಿನ್ಗೆ ಈ ಯೋಚನೆ ಹೇಗೆ ಬಂತು? ಈ ಮಥರೆ ನಾಗವೇಣಿಯಿಂದಾನೇನಾ? ಅವಳೇನ ಹೇಳ್ಕೊಟ್ಟಿದ್ದು? ನಾನೇನು ಅಷ್ಟು ಚಿಕ್ಕ ಹುಡುಗಿ ಏನಲ್ಲ ರೀ, ಯಾರು ಏನು ಹೇಳಿದ್ರು ನಂಬೋದಿಕ್ಕೆ ಅಂತ ಹೇಳ್ತಿದ್ದಂಗೆ, ಮತ್ತಿನ್ನೇನ್ ಧನಲಕ್ಷ್ಮಿ ಈ ನಿರ್ಧಾರ ತಗೊಂಡಿದ್ಯಾ? ಅಲ್ಲ, ಈಗ ಮೊದಲನೇ ಸೊಸೆನ ಓಡಿಸ್ಬಿಟ್ಟು 2ನೇ ಮದುವೆ ಮಾಡ್ಸೋದಿಕ್ಕೆ ಈ ಥರ ಪ್ಲಾನ್ ಮಾಡಿದ್ದಾರೆ ಅಂತ 1000 ಜನ ಮಾತಾಡ್ತಾರೆ. ಹಾಗೆ ಏನಂತ ಅರ್ಥ ಮಾಡ್ಕೋಬೇಕು ಹೇಳು ಅಂತ ಹೇಳೋ ಅಷ್ಟೊತ್ತಿಗೆ ಕಾವ್ಯ ಮತ್ತೆ ಸ್ವಪ್ನ ಇಬ್ರು ಮನೆಗೆ ಹಿಂತಿರುಗಿರ್ತಾರೆ. ಏನೋ ನಡೀತಿದೆ ಅನ್ಸುತ್ತೆ, ಎಲ್ಲ ನಿಮ್ಮ ಚಿಕ್ಕತ್ತೆ ಕೈವಾಡ ಅನ್ಸುತ್ತೆ ಕಾವ್ಯ ಅಂತ ಸ್ವಪ್ನ ಹೇಳ್ತಿದ್ರೆ, ಬಾಕ ಹೋಗೋಣ ಅಂತ ಹೋಗಿ ನಿಂತಿದ್ದಾಗೆ, ನೀವೇನಾದರೂ ಮಾಡ್ಕೊಳ್ಳಿ ಅತ್ತೆ, ನಾನು ಕಲ್ಯಾಣ್ಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಂಗೆ, ಯಾಕತ್ತೆ? ಯಾಕೆ ಚಿಕ್ಕತ್ತೆ? ಕವಿ ಅವ್ರಿಗೆ ಮದುವೆನಾ? ಹೌದು, ನಾನು ನೋಡಿ ಮಾಡಿಸಿರೋ ಸಂಬಂಧ, ನಾನು ಮಾಡಿಸ್ತೀನಿ. ಅತ್ತೆ ಏನು ಹೇಳ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಪಾಪ ಕವಿಯವರು ಈಗ ತಾನೇ ಸರಿ ಹೋಗ್ತಿದ್ದೀನಿ ಅಂತ ಅನ್ಕೊಳ್ತಿದ್ದಾರೆ, ಮತ್ತೆ ಅವ್ರ ಮನ್ಸಿಗೆ ಬೇಜಾರಾಗೋ ರೀತಿ ಮಾಡ್ತಿರಲ್ಲ ಅತ್ತೆ ಅಂತ ಹೇಳ್ತಿದ್ರೆ, ನೀನು ಯಾರು ಏನು ಬೇಕು ಬೇಡ ಅಂತ ಹೇಳೋದಿಕ್ಕೆ? ಹಾ ಅಂತ ಹೇಳೋ ಅಷ್ಟೊತ್ತಲ್ಲಿ ಪ್ರಕಾಶ್ ಅವರು, ಧನಲಕ್ಷ್ಮಿ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ, ಹೌದು, ಕಾವ್ಯ ಏನು ಮಾಡಿದ್ಲು ಧನಲಕ್ಷ್ಮಿ? ಅವಳ ಮೇಲೆ ಯಾಕೆ ನೀನು ಇಷ್ಟು ಕೂಗಾಡ್ತಾ ಇದೆಯಾ? ಹಾ, ಅಯ್ಯೋ ನಾನೇನು ಮಾಡಿದೆ ಅತ್ತೆ? ನೀನೇನು ಮಾಡ್ತಿದ್ಯಾ ಏನಿಲ್ಲ ಅಂತ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಿನ್ನ ಪ್ಲ್ಯಾನ್ ಏನು ಅಂತನೂ ನನಗೆ ಗೊತ್ತಿದೆ. ಹಾ, ನನ್ನ ಪ್ಲ್ಯಾನ್ ಏನಿದೆ? ನೀವ್ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಹೋ, ನೀನು ಹೇಗೋ ನಿನ್ನ ಮೈದನ್ನ ನಿನ್ನ ಕಡೆ ತಿರುಗಿಸ್ಕೊಂಡ್ಬಿಟ್ಟು ನಿನ್ನ ತಂಗಿ ಅಪ್ಪುನು ಅವನಿಗೂ ಮದುವೆ ಮಾಡಿಸ್ಬಿಟ್ರೆ ಸರಿಯೋಗ್ಬಿಡುತ್ತಲ್ಲ. ಅವಾಗ 3 ಜನ ಅಕ್ಕ ತಂಗಿರು ಈ ಮನೆ ರಾಜ್ಯನ ಆಳ್ಬೋದಲ್ಲ ಅಂತ ನಿಮ್ಮ ಆಸೆ ತಾನೇ? ಅತ್ತೆ ಏನು ಮಾತಾಡ್ತಿದ್ದೀರಾ? ನನ್ನ ಮನ್ಸಲ್ಲಿ ಇದುವರೆಗೂ ಆ ರೀತಿ ಬುದ್ಧಿನೇ ಇರಲಿಲ್ಲ ನನಗೆ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಸ್ವರಾಜ್ ಅವರಜ್ಜಿ, ಏನು ಮಾತಾಡ್ತಿದ್ಯಾ ಧನಲಕ್ಷ್ಮಿ? ಕಾವ್ಯನ ಮೇಲೆ ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ಯಾ? ಅವಳ ಮನ್ಸಲ್ಲಿ ಯಾವಾಗೂ ಕಲ್ಯಾಣ್ ಯೋಗಕ್ಷೇಮ ಮಾತ್ರ ಇರುತ್ತೆ, ಈ ರೀತಿ ಏನಲ್ಲ ಅಂತ ಹೇಳ್ತಿದ್ದಂಗೆ, ನೀವು ಅಷ್ಟು ಸಾಮಾನ್ಯ ಅನ್ಕೊಳಕ್ ಹೋಗ್ಬೇಡಿ ಅತ್ತೆ. ಅವಳು ಹೇಗ್ ಬೇಕೋ ಹಾಗೆ ಪ್ಲೇಟ್ ಚೇಂಜ್ ಮಾಡ್ತಾಳೆ. ಮನ್ಸಲ್ಲಿರೋದೋ ಒಂದು, ಅವಳು ಮಾಡೋದೋ ಒಂದು. ನೀನ್ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಇಲ್ಲ ಅತ್ತೆ, ನಾನು ಹೇಳ್ತಾ ಇರೋದೇ ನಿಜ ಅಂತ ಹೇಳ್ತಿದ್ದಂಗೆ, ನೀವು ನಿಮ್ಮ ಬುದ್ಧಿನ ತೋರಿಸ್ಬಿಟ್ರಿ ಅಲ್ವಾ ಅತ್ತೆ? ಇಷ್ಟು ದಿವಸ ನಿಮ್ಮ ಸೊಸೆ ಇದ್ಲು, ಅವಳು ಹೋಗಿದ ತಕ್ಷಣ ನೀವು ಈ ರೀತಿ ಬುದ್ಧಿ ಕಲ್ತಿದ್ದೀರಾ? ಇದು ಹೇಗೆ ಕಲ್ತ್ರೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನೀವೇ ನನಗೆ ಮರ್ಯಾದೆ ಕೊಡಲ್ಲ ಅಂದರೆ ನಾನು ಯಾಕೆ ನಿಮಗೆ ಮರ್ಯಾದೆ ಕೊಡಬೇಕು? ಬಾಯಿ ಹದ್ವಸಲ್ಲಿ ಇಟ್ಕೊಂಡು ಮಾತಾಡು ಅಂತ ಧನಲಕ್ಷ್ಮಿ ಅವ್ರು ಹೇಳ್ತಿದ್ರೆ, ನಿಮಗೆ ನಾನು ಹದ್ವಸದಲ್ಲಿ ಇಟ್ಕೊಂಡು ಮಾತಾಡೋದಿದೆ? ಹಾಂ, ನೋಡ್ದ ಅಕ್ಕ, ನಿನ್ನ ಸೊಸೆ ಹೇಗೆ ಮಾತಾಡ್ತಿದ್ದಾಳೆ?
ನಾನೇ ಅಲ್ವಾ ಧನಲಕ್ಷ್ಮಿ ನನ್ನ ಸೊಸೆಗೆ ಹೇಳಿರೋದು, ಯಾರು ಎದುರುತ್ರ ಕೊಡ್ತಾರೋ ಅವ್ರಿಗೆ ನೀನು ಕರಾಖಂಡಿತವಾಗಿ ನೇರ ಉತ್ತರ ಕೊಡು ಅಂತ ಹೇಳಿರೋದೇ ನಾನು. ವಾವ್, ಇದು ಸೂಪರ್ ಕಾವ್ಯ. ಈಗ ನೀನು ಹೇಗ್ ಮಾತಾಡ್ತಿದ್ಯಾ ಅಂದ್ರೆ ನನ್ನ ಆಪೋಸಿಟ್ ತರಾನೇ ನೀನ್ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತೆ. ಈಗ ನಾಗವೇಣಿ ಮಾಡಿರೋ ಪ್ಲಾನ್ಗೆ ಧನಲಕ್ಷ್ಮಿ ಅವರು ತಲೆಬಾಗಿ ಈಗ ಕಲ್ಯಾಣ್ಗೆ ಮದ್ವೆ ಮಾಡ್ಸೋದಿಕ್ ಹೊರಡ್ತಾ ಇದ್ದಾರೆ. ಆ ವಿಚಾರನ ಗೊತ್ತಾಗಿ ಕಾವ್ಯ ನಾನೇ ನನ್ನ ಮೈದನ್ನ ಮದ್ವೆಗೆ ಒಪ್ಸಿ ಮದ್ವೆ ಮಾಡಿಸ್ತೀನಿ ಅಂತ ಒಪ್ಕೊಳ್ತಾರ, ಅಥವಾ ಕವಿಯವ್ರ ಮನ್ಸಲ್ಲಿ ಅಪ್ಪು ಇದ್ದಾಳೆ ಅನ್ನೋ ವಿಚಾರ ತಿಳಿಯುತ್ತಾ ಮತ್ತೆ ಈ ಮನೆ ಏನಾದ್ರೂ ಕಾವ್ಯನ್ ವಿರುದ್ಧ ಮತ್ತೆ ಅವ್ರ ಚಿಕ್ಕತ್ತೆ ಏನಾದ್ರೂ ಮತ್ತೆ ಗಂಡಾಂತರ ಹುಟ್ಟುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.